ಐಫೋನ್ 15 ನಾನು ಬೈ ಮಾಡಲೇಬೇಕು ಅನ್ನೋರು ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ. ಯಾಕಂದರೆ ಐಫೋನ್ 15 ಬೈ ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಯಾಕಂದರೆ ಅಷ್ಟೊಂದು ಡಿಸ್ಕೌಂಟ್ಗೆ ಎಲ್ಲರಿಗೂ ಕೊಡಲ್ಲ ಅವರು. ಹಾಗಾಗಿ ಲಿಮಿಟೆಡ್ ಸ್ಟಾಕ್ಸ್ ಬಿಟ್ಟಿರ್ತಾರೆ. ಆಲ್ಮೋಸ್ಟ್ ಔಟ್ ಆಫ್ ಸ್ಟಾಕ್ 1 to 2 ಮಿನಿಟಲ್ಲೇ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಹೀಗಾಗಿ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಐಫೋನ್ 15ನ ಈಸಿಯಾಗಿ ಬೈ ಮಾಡ್ಕೋಬಹುದು. ಐಫೋನ್ 15ಗೆ ಸುಮಾರು ಡಿಮಾಂಡ್ ಇದೆ ಅಂತಲೇ ಹೇಳ್ಬೋದು. 13, 14 ಹೋಲಿಸ್ಕೊಂಡ್ರೆ ಐಫೋನ್ 15ಗೆ ಈ ಸತಿ ಬೇಜಾನ್ ಡಿಮಾಂಡ್ ಇದೆ. ಹಾಗೆ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡಿದರೆ ನೀವು 100% ಐಫೋನ್ನ ಬೈ ಮಾಡಬಹುದು. ಹಾಗಾದರೆ ಟೈಮ್ ವೇಸ್ಟ್ ಮಾಡದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಐಫೋನ್ 15 ಪ್ರೈಸ್ ಬಂದುಬಿಟ್ಟು 50,000ಕ್ಕೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ ಸಿಗುತ್ತೆ, ಯಾವ ಥರ ಸಿಗುತ್ತೆ ಅಂದರೆ 50,000ಕ್ಕೆ ಎಲ್ಲರಿಗೂ ಸಿಗಲ್ಲ. 53,000ಗೆ ಸೇಲ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕ್ ಡಿಸ್ಕೌಂಟು, ಎಕ್ಸ್ಚೇಂಜ್ ಡಿಸ್ಕೌಂಟು ಸೇರಿಸಿ ನಿಮಗೆ 50,000ಕ್ಕೆ ಸಿಗುತ್ತೆ. ಫಸ್ಟ್ ಟಿಪ್ಸ್ ಏನಪ್ಪ ಅಂದರೆ ಇಂಟರ್ನೆಟ್ ಕನೆಕ್ಷನ್ ನೀಟಾಗಿ ಫಾಸ್ಟ್ ಆಗಿದ್ದರೆ ಈಸಿಲಿ ಬೈ ಮಾಡ್ಕೋಬೋದು. ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ತುಂಬ ಸಮಸ್ಯೆ ಆಗುತ್ತೆ. ಹಾಗಾಗಿ ಒಳ್ಳೆ ಇಂಟರ್ನೆಟ್ ಬರೋ ಜಾಗದಲ್ಲಿ ಕೂತ್ಕೊಳ್ಳಿ. ಹಾಗೆ ಫಾಸ್ಟ್ ಇಂಟರ್ನೆಟ್ ಸಿಗೋ ಏನಾದರೂ ಸೌಲಭ್ಯ ಇದ್ದರೆ, ವೈಫೈ ಯಾವುದಾದ್ರೂ ಏನಾದರೂ ಕನೆಕ್ಷನ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಮೊಬೈಲ್ನಲ್ಲೂ ಬೈ ಮಾಡ್ಕೋಬೋದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಕೇವಲ ನಿಮ್ಮದೊಂದೇ ಡಿವೈಸ್ ಅಲ್ಲ, ಲ್ಯಾಪ್ಟಾಪು ಆದರೆ ಹಾಗೆ ಇನ್ನೊಬ್ಬರು ಫ್ರೆಂಡ್ಸು ಯಾರಿಗಾದ್ರೂ ಹೇಳಿಟ್ಕೊಳ್ಳಿ. ಅವ್ರಿಗೂ ಬೈ ಮಾಡೋಕ್ಕೆ ಹೇಳಿ. ನಿಮ್ಮಲ್ಲಿ ಆಗಲಿಲ್ಲ ಅಂದರೆ ಅವರಲ್ಲಾದರೂ ಆಗ್ಬೋದು. ಈ ಥರ ಟ್ರಿಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಕೋಬೋದು. ಐಫೋನ್ 15 ಇವತ್ತು ಸಂಜೆ ಅಂದರೆ 26th 12 AM ಸ್ಟಾರ್ಟ್ ಆಗೋದಿದೆ. ಹಾಗಾಗಿ ನೀವೇನಾದರೂ ಪ್ಲಸ್ ಮೆಂಬರು ಅಥವಾ ಪ್ರೈಮ್ ಮೆಂಬರ್ ಇಲ್ಲ ಅಂದರೆ ನಿಮ್ಗೆ ಈ ದಿನ ಸಿಗಲ್ಲ. ಹಾಗಾದರೆ ನೆಕ್ಸ್ಟ್ ಡೇಗೆ ಹೋಗುತ್ತೆ. ನೆಕ್ಸ್ಟ್ ಡೇಗೆ ನಿಮಗೆ ಪ್ರೈಸ್ ಆಲ್ರೆಡಿ ಹೈಕ್ ಆಗಿರುತ್ತೆ. ನೀವು ಡಿಸ್ಕೌಂಟ್ ಪ್ರೈಸಲ್ಲಿ ತೊಗೊಳಕ್ಕಾಗಲ್ಲ. ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಯಾರ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರನೋ ಯಾರ ಹತ್ರನೋ ಇಸ್ಕೊಳ್ಳಿ, ಅಕೌಂಟ್ನ ಇಸ್ಕೊಂಡು ಬೈ ಮಾಡ್ಕೊಳ್ಳಿ. 100% ಸಿಗುತ್ತೆ. ಹಾಗೆ ನೀವೇನಾದರೂ ಅಮೆಝಾನಲ್ಲಿ ಬೈ ಮಾಡೋರಿದ್ದರೆ ಅಮೆಝಾನ್ನ ಪ್ರೈಮ್ ಮೆಂಬರ್ ಆಗಿದ್ದರೆ ಸಾಕು. ಅಮೆಝಾನ್ ಪ್ರೈಮ್ ಮೆಂಬರ್ ಆಗಿದ್ದರೆ 26th ನೈಟ್, ಇವತ್ತೇ ನೈಟ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಮೆಝಾನ್ ಅವರು ಆಲ್ರೆಡಿ ರಿವೀಲ್ ಮಾಡಿದರೆ ಐಫೋನ್ 13 ರೇಟು 38,000 ಅಂದ್ರೆ ನೀವು ಈಸಿಲಿ ಬೈ ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ಸು ಅಥವಾ ಡೆಬಿಟ್ ಕಾರ್ಡ್ಸು. ಈ ಕ್ರೆಡಿಟ್ ಕಾರ್ಡ್ಸ್ ಅಥವಾ ಡೆಬಿಟ್ ಕಾರ್ಡ್ಸ್ ಇದ್ದರೆ ನಿಮ್ಗೆ ಆಲ್ಮೋಸ್ಟ್ ಡಿಸ್ಕೌಂಟ್ ಸಿಗುತ್ತೆ. ಯಾವುದಪ್ಪ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ HDFC ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹಾಗೆ ಅಮೆಝಾನಲ್ಲಿ ಬಂದುಬಿಟ್ಟು SBI ಮತ್ತು ಅಮೆಝಾನ್ ICICI ಕ್ರೆಡಿಟ್ ಕಾರ್ಡ್ಗೆ ಡಿಸ್ಕೌಂಟ್ ಇದೆ. ಫ್ಲಿಪ್ಕಾರ್ಟ್ನಲ್ಲೂ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಫ್ಲಿಪ್ಕಾರ್ಟ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ರೂ ನಿಮಗೆ ಆಫರ್ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಬೈ ಮಾಡೋಕ್ಕಿಂತ ಮುಂಚೆ ಏನಪ್ಪ ಮಾಡಬೇಕಂದ್ರೆ ಕ್ರೆಡಿಟ್ ಕಾರ್ಡ್ ಮತ್ತು ಶಿಪ್ಪಿಂಗ್ ಅಡ್ರೆಸ್ ಡೀಟೇಲ್ಸ ಆಲ್ರೆಡಿ ಆ್ಯಡ್ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂದರೆ ಸೇಲ್ ಸ್ಟಾರ್ಟ್ ಆದಮೇಲೆ ನೀವೇನಾದರೂ ಅದನ್ನು ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಆ್ಯಡ್ ಮಾಡ್ತಿದ್ರೆ ಲೇಟ್ ಆಗುತ್ತೆ. ಹೀಗಾಗಿ ಔಟ್ ಆಫ್ ಸ್ಟಾಕ್ ಆಗೋ ಚಾನ್ಸಸ್ಸು ಇರುತ್ತೆ. ಹೀಗಾಗಿ ಮುಂಚೆನೇ ಎಲ್ಲ ಆ್ಯಡ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಈ ಸತಿ ಐಫೋನ್ಗೆ ಲಾಕ್ ಆಪ್ಷನ್ ಇಲ್ಲ, ಪ್ರೈಸ್ ಲಾಕ್ ಆಪ್ಷನ್. ಹೋದ ಸತಿ ಫ್ಲಿಪ್ಕಾರ್ಟ್ನವ್ರು ಕೊಟ್ಟಿದ್ರು ಪ್ರೈಸ್ ಲಾಕ್ ಆಪ್ಷನ್ನ. ಈ ಸತಿನೂ ಕೊಟ್ಟಿದ್ದಾರೆ, ಬೇರೆ ವೇರಿಯಂಟಿಗೆ ಕೊಟ್ಟಿದ್ದಾರೆ. ಹಾಗೆ ಸ್ಯಾಮ್ಸಂಗು, ಗೂಗಲ್ಲು, ಪಿಕ್ಸೆಲ್ಲು ಈ ಥರ ಸ್ಮಾರ್ಟ್ಫೋನ್ಸು ಆಲ್ಮೋಸ್ಟ್ ಎಲ್ಲ ಸ್ಮಾರ್ಟ್ಫೋನ್ಸಿಗೆ ಕೊಟ್ಟಿದ್ದಾರೆ. ಐಫೋನಿಗೆ ಮಾತ್ರ ಪ್ರೈಸ್ ಲಾಕ್ ಆಪ್ಷನ್ನ ಕೊಟ್ಟಿಲ್ಲ. ಈಗ ಹಾಗೆ ಬಂದುಬಿಟ್ಟು ನಿಮ್ಮ ಹತ್ರ ಪ್ಲಸ್ ಮೆಂಬರ್ ಇಲ್ಲ, ಹಾಗಾದರೆ ನಿಮ್ಗೆ ಐಫೋನ್ ಸಿಗೋದೇ ಇಲ್ವಾ? ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅಂದರೆ ಪ್ರೈಸು ಇವತ್ತಿಲ್ಲ, 26th 27th ಆಲ್ಮೋಸ್ಟ್ ಎಲ್ಲರಿಗೂ ಸೇಲ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೆಕ್ಸ್ಟ್ ಬಂದುಬಿಟ್ಟು ಫ್ಲಿಪ್ಕಾರ್ಟ್ನಲ್ಲಿ ಆಲ್ರೆಡಿ ಪ್ರೈಸ್ನ ರಿವೀಲ್ ಮಾಡಿದ್ದಾರೆ, ಐಫೋನ್ಸ್ಗಳ ಪ್ರೈಸ್ನ. ಅವರು ಐಫೋನ್ 15 ಮತ್ತು 15+ ಎರಡರದ್ದು ಮಾಡಿಲ್ಲ. ಅದನ್ನು ಇವತ್ತು ನೈಟು 9 ಗಂಟೆಗೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಆ್ಯಪ್ ಓಪನ್ ಮಾಡಿದ್ರೆ ಇಲ್ಲ ಹೇಳ್ತಿದ್ದಾರೆ ಇವತ್ತು ನೈಟು 9 PM ಪ್ರೈಸ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಐಫೋನ್ ಪ್ರೋ ಸಿರೀಸ್ದು ರೇಟ್ನ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಐಫೋನ್ 15 ಪ್ರೋ ಬಂದುಬಿಟ್ಟು 90,000ಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಹತ್ರ ಏನಾದರೂ VIP ಕಸ್ಟಮರ್ ಇದ್ದರೆ ಎಕ್ಸ್ಟ್ರಾ ಎಕ್ಸ್ಚೇಂಜ್ ಬೋನಸ್ ಅಂತ, ಎಕ್ಸ್ಚೇಂಜ್ ಆಫರ್ ಅಂತ 2,000 ಸಿಗುತ್ತೆ. ಹಾಗೆ ಐಫೋನ್ 15 ಪ್ರೋ ಮ್ಯಾಕ್ಸ್ ನೋಡೋದಾದರೆ 1,10,000ಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ ಡಿಸ್ಕೌಂಟ್ 5,000, ಅಡಿಷ್ನಲ್ ಎಕ್ಸ್ಚೇಂಜ್ ಡಿಸ್ಕೌಂಟ್ 5,000. ಹಾಗೆ ನೀವೇನಾದರೂ VIP ಮೆಂಬರ್ ಇದ್ದರೆ ಎಕ್ಸ್ಟ್ರಾ 2,000 ಆಫ್ ಆಗುತ್ತೆ. ಇನ್ನು ನೋಡಿದ್ರೆ ಐಫೋನ್
15+ ನೋಡೋದಾದರೆ ಇನ್ನೂ ಅವರು ಪ್ರೈಸನ್ನು ರಿವೀಲ್ ಮಾಡಿಲ್ಲ. ಇವತ್ತು ಸಂಜೆ 9 ಗಂಟೆಗೆ ರಿವೀಲ್ ಆಗುತ್ತೆ. ಅಪ್ರಾಕ್ಸಿಮೇಟ್ 50,000ಗೆ ಆಗುತ್ತೆ. ಇನ್ನು ಇದರ ಆಫರ್ಸ್ನ ರಿವೀಲ್ ಮಾಡಿದ್ದಾರೆ. HDFC ಕ್ರೆಡಿಟ್ ಕಾರ್ಡ್ಗೆ ಯಾವ ಥರ ಆಫ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ, ನೋಡೋದು ಬನ್ನಿ. ಟೋಟಲ್ ಬ್ಯಾಂಕ್ ಡಿಸ್ಕೌಂಟು 3000 EMIಗೆ 3,000 ಆಫರ್ನ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ನೀವು ಫುಲ್ ಪೇಮೆಂಟ್ ಮಾಡೋದ್ರೆ 2000 ಆಫರ್ನ ಕೊಡ್ತಿದ್ದಾರೆ. ಈ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು 100% iPhone 15 ಅಥವಾ 15+ನ ಬೈ ಮಾಡ್ಕೋಬಹುದು. ಇನ್ನೊಂದು ಲಾಸ್ಟ್ ಟಿಪ್ಸ್ ಏನಪ್ಪಾ ಅಂದರೆ, ಆದಷ್ಟು ಈ ಬ್ಲ್ಯಾಕು, ವೈಟು ಈ ಥರ ಕಲರ್ ಬಿಟ್ಟು ಆದಷ್ಟು ಪಿಂಕು, ಯೆಲ್ಲೋ, ಗ್ರೀನು ಇದರಲ್ಲಿ ನೋಡಿ. ಯಾಕಂದರೆ ಬ್ಲ್ಯಾಕು ಆಲ್ಮೋಸ್ಟ್ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಹೀಗಾಗಿ ಬ್ಲ್ಯಾಕ್ ಬಿಟ್ಟು ಬೇರೆ ಕಲರ್ನ ಬೈ ಮಾಡ್ಕೊಳ್ಳಿ. ಹಾಗೆ 128GB ವೇರಿಯಂಟು ಅದು ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಹಾಗಾಗಿ 256 ನಿಮ್ಮ ಅಮೌಂಟ್ ಏನಾದರೂ ಒಂಚೂರು ಜಾಸ್ತಿ ಇದ್ದರೆ, ನಿಮ್ಮ ಬಜೆಟ್ ಏನಾದರೂ ಜಾಸ್ತಿ ಇದ್ದರೆ 256GBಗೂ ಟ್ರೈ ಮಾಡಿದರೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ನಮ್ಮ ಯೂಟ್ಯೂಬ್ ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ದು ಏನಾದರೂ ಡೌಟ್ಸು, ಏನಾದರೂ ಇನ್ನೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇಷ್ಟು ಹೇಳಿಬಿಟ್ಟು ಈ ವಿಡಿಯೋನ ಸ್ಟಾಪ್ ಮಾಡೋದ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.